ನಮಸ್ಕಾರ ಪ್ರಿಯ ವೀಕ್ಷಕರೇ, ನಕ್ಷತ್ರ ಟಿವಿಯ ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯ ವಿಶೇಷ ಅತಿಥಿಗಳು ಧಾರವಾಡದ ಪ್ರೊಫೆಸರ್ ಜಯಶ್ರೀ ಹಿರೇಮಠ ಅವರು. ಬನ್ನಿ ಅವ್ರ ಜೊತೆ ಇವತ್ತಿನ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಸಾಹಿತ್ಯಿಕವಾಗಿ ಮತ್ತು ಯೋಗ, ಹಿಂದಿ ಇನ್ನಿತರ ಬಹುವಿಧ ವ್ಯಕ್ತಿತ್ವ ಒಳಗೊಂಡಿರುವಂಥ ಭಾಳ ವಿಶೇಷವಾದಂಥ ನಮ್ಮ ಅತಿಥಿಯನ್ನು ನಿಮಗೆ ಪರಿಚಯಿಸಲು ಭಾಳ ಹೆಮ್ಮೆ ಅನಿಸ್ತದೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮಗೆ ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕಂತೇಳಿ ಕೇಳಿಕೊಡ್ತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಹಿರೇಮಠ ಅಂತ. ಮೂಲತಃ ಗಜೇಂದ್ರಗಢದ ಹತ್ರ ಮಾಲಿಗಿತ್ತಿ ಅಂತ ನಮ್ಮದು ತಂದೆ ಊರು. ನಮ್ಮ ತಂದೆಯವರು ಬಸಲಿಂಗಯ್ಯ ಹಿರೇಮಠ. ಅವರು ಪುಟ್ಟರಾಜ ಗುರುಗಳ ಹತ್ರ ಕಲ್ತಿದ್ರು ಬೇಸಿಕ್. ಆನಂತರ ನಮಗೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮೈಸೂರು ಸೈಡ್ ಹೋದರು. ಆನಂತರ ಬೆಂಗಳೂರಿಗೆ ಬಂದ್ವಿ. ಪ್ರಾಥಮಿಕ ಶಿಕ್ಷಣ ಎಲ್ಲ ನಮ್ಮದು ಚಾಮರಾಜನಗರ ಹತ್ರ ಆಲೂರಲ್ಲಿ ಆಯಿತು. ನಂತರ ಡಿಗ್ರಿ BEdವರೆಗೂ ಬೆಂಗಳೂರಿನಲ್ಲಿ ಆಯಿತು ಸರ್. ತಾವು ತಮ್ಮ ಪರಿಚಯ ಹೇಳುವ ಸಂದರ್ಭದಲ್ಲಿ ಪುಟ್ಟರಾಜಗವಾಯಿಗಳ ಬಗ್ಗೆ ಹೇಳಿದ್ರಿ. ತಾವು ಪುಟ್ಟರಾಜಗವಾಯಿಗಳ ಶಿಷ್ಯರು ಕೂಡ. ಹೌದು ಸರ್. ನಿಮ್ಮ ಮನೆತನನೇ ಒಂದು ರೀತಿ ಸಂಗೀತದ ಕಲಾವಿದರು ಅಂತ ಅಂದ್ಕೊಂಡಿದ್ದೀನಿ ತಾವು ಹೇಳಿದ ಪ್ರಕಾರ. ಹೇಗೆ ನಿಮಗೆ ಪುಟ್ಟರಾಜಗವಾಯಿಗಳ ಶಿಷ್ಯರಾಗಲಿಕ್ಕೆ ಅಥವಾ ನಿಮ್ಮ ತಂದೆಯವರು ಮತ್ತು ನೀವು ಹೇಗೆ ಆ ರೀತಿ ಗುರು ಶಿಷ್ಯ ಸಂಬಂಧ ಬೆಳೀತು? ನಮ್ಮ ಅಜ್ಜನವರು ಅಂದರೆ ನಮ್ಮ ತಂದೆಯವರ ತಂದೆ ಅವರು ಹೊಲ ಮನೆಯದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರಿಗೆ ಪುಟ್ಟರಾಜ ಅಜ್ಜವ್ರ ಹತ್ರ ಕಳಿಸಿದರು. ಅಲ್ಲಿಂದ ಅವ್ರದ್ದು ಸಂಗೀತ ಎಲ್ಲ ಪ್ರತಿಯೊಂದು ಇನ್ಸ್ಟ್ರೂಮೆಂಟನ್ನು ಅವರು ನುಡಿಸ್ತಾಯಿದ್ರು ನಮ್ಮ ತಂದೆಯವರು. ಅಲ್ಲಿನೇ ಮುಂದುವರ್ಕೊಂಡು ಹೋದರು. ನೋಡಿ, ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರಿದೆ. ಭಾಳ ಜನ ಅದಕ್ಕೆ ಹಿನ್ನೆಲೆ ಹೇಳ್ತಾರೆ ಭರತ ಮಹಾಮುನಿ, ಭರತ ರಾಜ, ಭರತ ಬಾಹುಬಲಿ ಅಂತ. ಭರತಖಂಡ. ನಾವು ಸಾಹಿತ್ಯಿಕವಾಗಿ ಹೇಳ್ತಿರೋ ಭಾರತ ಅಂದರೆ ಭಾವ, ರಾಗ, ತಾಳ ಮೂರು ಸಂಗಮ ಆದರೆ ಸಂಗೀತ ಅಂತ. ತಾವು ಸಂಗೀತದಲ್ಲಿ ಪ್ರವೀಣರು. ಯಾವುದೋ ಒಂದೆರಡು ಸಾಲನ್ನು ತಾವು ಹೇಳ್ಬೋದಲ್ಲ ಈಗ? ನೀಲಾಂಜನಕ್ಕೆ ಬೆಳಕು ಬತ್ತಿಯೊಂದಿರಬೇಕು, ನೀಲಾಂಜನಕ್ಕೆ ಬೆಳಕು ಬತ್ತಿಯೊಂದಿರಬೇಕು, ಮೇಲೆ ತೈಲದ ಧಾರೆ ಎರೆಯಬೇಕು, ಮೇಲೆ ತೈಲದ ಧಾರೆ ಎರೆಯಬೇಕು, ಹಚ್ಚಿಟ್ಟ ಹಣತೆಯದು ಆ ಗಾಳಿ ಸುಳಿತದಲ್ಲಿ ಆರದಂತಿರುವಾಸೆ ಅದಕ್ಕೆ ಮರೆಬೇಕು, ಆರದಂತಿರುವಾಸೆ ಅದಕ್ಕೆ ಮರೆಬೇಕು, ನೀಲಾಂಜನಕ್ಕೆ ಬೆಳಕು ಬತ್ತಿಯೊಂದಿರಬೇಕು, ನೀಲಾಂಜನಕ್ಕೆ ಬೆಳಕು ಬತ್ತಿಯೊಂದಿರಬೇಕು, ಮೇಲೆ ತೈಲದ ಧಾರೆ ಎರೆಯಬೇಕು, ಮೇಲೆ ತೈಲದ ಧಾರೆ ಎರೆಯಬೇಕು. ತುಂಬ ಸುಶ್ರಾವ ಕಂಠದಿಂದ ತಾವು ಹಾಡಿದ್ರಿ. ಮೈಸೂರು ಅಂದ ತಕ್ಷಣ ನೆನಪಾಗೋದು ನಮಗೆ ಕುವೆಂಪು ಅವರು. ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಒಂದು ಕುಕ್ಕರಹಳ್ಳಿ ಕೆರೆ ಅಂತ ಇದೆ. ಆ ಕೆರೆಯ ಮೇಲೆ ಒಂದು ಮೀನುಗಾರ ಬೆಸ್ತ ಪುಟ್ಟಿ ತೆಗೆದುಕೊಂಡು ಮೀನು ಹಿಡ್ಲಿಕ್ಕೆ ಹೋದಾಗ ಕುವೆಂಪು ಅವರು ಒಂದು ಕವನ ಬರೀತಾರೆ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಇವತ್ತು ನಿಮ್ಮ ಹಾಡು ಕೇಳ್ತಾ ಇದ್ದರೆ ನಾವು ತುಂಗಭದ್ರಾ ನದಿಯ ತೀರದಲ್ಲಿ ಬಹುಶಃ ಕುವೆಂಪುನ ನೆನಪು ಮಾಡ್ಕೊಳ್ಳುವಂಥ ಭಾಸ ನಮಗೆ ಆಗ್ತಾಯಿದೆ. ಸಂಗೀತ, ಸಾಹಿತ್ಯ, ಕಲೆ ಇದೆಯಲ್ಲ, ನಿಜವಾಗ್ಲೂ ದೊಡ್ಡ ಕೊಡುಗೆ. ಹಾಗೆ ನೀವು ಸಂಗೀತದ ಬಗ್ಗೆ ಹೇಳಿದ್ರಿ, ಯೋಗ ಕೂಡ ಕಲ್ತೀನಿ ಅಂತೇಳಿ ಯೋಗ ಶಿಕ್ಷಕಿ. ಜೂನ್ 21 ಯೋಗ ದಿನ, ವಿಶ್ವ ಯೋಗ ದಿನ ಅಂತೇಳಿ. ಅಂದರೆ ಅವತ್ತು ಸೂರ್ಯ ಭಾಳಷ್ಟು ಹಗಲು ಜಾಸ್ತಿ ಇರ್ತಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶ ಕೊಟ್ಟಂಥ ದೊಡ್ಡ ಕೊಡುಗೆಗಳಲ್ಲಿ ಯೋಗ ಕೂಡ ಒಂದು. ತಾವು ಯೋಗ ಶಿಕ್ಷಕಿಯಾಗಿ ಸೇವೆ ಮಾಡ್ತಿದ್ರೆ, ಮಕ್ಕಳಿಗೆ ಯೋಗ ಕಲಿಸ್ಕೊಡ್ತಾರೆ. ಆ ಯೋಗದ ಬಗ್ಗೆ ಪ್ರಸ್ತುತ ಇಂದಿನ ದಿನಗಳಲ್ಲಿ ಈ ಕೊರೋನಾ ಬಂದು ಹೋದಾದ್ಮೇಲೆ ಅನೇಕ ರೋಗ ರುಜಿನಗಳಿಗೆ ಯೋಗ ಒಳ್ಳೆಯ ಔಷಧ ಅಂತೇಳಿ ಒಂದು ಮಾತು ಹೇಳ್ತಾರೆ, ಮ್ಯೂಸಿಕ್ ಇದೆ ಮೆಡಿಸಿನ್ ಆಫ್ ಮೈಂಡ್ ಅಂತ. ಮನುಷ್ಯನ ಮೆದುಳಿಗೆ ಸಂಗೀತ ಹೇಗೆ ಔಷಧನೋ ದೇಹದ ಅವಯವಗಳಿಗೆ ಉತ್ತಮವಾದಂಥ ಔಷಧ ಯೋಗ. ಆ ಯೋಗ ಯಾರಿಂದ ಕಲ್ತ್ರಿ, ಹೇಗೆ ಮಕ್ಕಳಿಗೆ ಕಲಿಸ್ತಾ ಇದ್ರಿ ಹೇಳಿ? ಇದು ಯೋಗ
ಮಹರ್ಷಿ ಪತಂಜಲಿಯವರಿಂದ ಶುರುವಾಯಿತು. ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾನು ಮುಂದುವರೆದಿದ್ದೀನಿ ಅಥವಾ ಅದರಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ತಂದೆಯವರು ಡಾಕ್ಟರ್ ಬಸಲಿಂಗಯ್ಯ ಹಿರೇಮಠ ಅವರು. ಅವರಿಂದನೇ ನಾವು ಯೋಗ ಕಲ್ತಿದ್ದು. ಅದನ್ನು ನಾನು ಮುಂದುವರಿಸ್ಕೊಂಡು ಸರ್ಟಿಫಿಕೇಟ್ ಕೋರ್ಸ್ಗಳು ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಕೂಡ ನಾನು ಹೋಗಿ ಅಲ್ಲೂ ಇದು ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು ಶಿಕ್ಷಣವನ್ನು ನಾನು ಮಕ್ಕಳಿಗೆ ಹೇಳ್ತಾ ಬಂದೆ. ನಾನು ಇದು JSS ಸ್ಕೂಲು ಅಂದರೆ CBSE ಮತ್ತು ಸ್ಟೇಟ್ ಸ್ಕೂಲಲ್ಲಿ ಮಕ್ಕಳಿಗೆ ನಾನು 2000 ಮಕ್ಕಳು ಸರ್, ಆ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಮಕ್ಕಳವರೆಗೂ ನಾನು ಯೋಗ ಹೇಳ್ಕೊಡ್ತಾ ಇದ್ದೀನಿ. ಆ ಒಂದು ಇದರಲ್ಲೂ ಕೂಡ ಕೆಲವು ಮಕ್ಕಳು ನಾನು ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ರು. ಯಾಕಂದರೆ ನನ್ನ ಬಾಡಿ ನೋಡಿದ್ರೆ ಅವ್ರಿಗೆ ಹಂಗೆ ಅನಿಸ್ತಿತ್ತು. ಮೇಡಮ್ ನೀವು ಮಾಡಿ ತೋರಿಸ್ರಿ ಅಂದರು. ಮಾಡಿ ತೋರಿಸಿದ್ದೆ ನಾನು ಅವರಿಗೆ. ಆಮೇಲೆ ಅವ್ರಿಗೆ ಇದಾಯಿತು. ಅಂದರೆ ಬಾಡಿ ಇಂಪಾರ್ಟೆಂಟ್ ಅಲ್ಲ, ಅವ್ರು ಎಷ್ಟು ಫ್ಲೆಕ್ಸಿಬಲ್ ಇದ್ದರೆ ಆಯಿತು. ಆರೋಗ್ಯ ಒಂದು ಕಾಪಾಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಹಾಗಾಗಿ ಮಕ್ಕಳಿಗೆ ಅದು ಭರವಸೆ ಬಂತು. ನಾನು ಮೊದಲು ಮಾಡಿನೇ ತೋರಿಸ್ತಿದ್ದು, ಆನಂತರ ಮಕ್ಕಳಿಗೆ ಇದು ಮಾಡ್ತಿದ್ರು. ಪ್ರತಿಯೊಂದು ಆಸನಗಳು ಸರ್ ಹ್ಯಾಂಡ್ ವಾಕ್ ಕೂಡ ಮಾಡ್ತಾರೆ ನಮ್ಮ ಮಕ್ಕಳು. ಅಂಥ ಡಿಫಿಕಲ್ಟ್ ಯೋಗಾಸನಗಳನ್ನೆಲ್ಲ ಮೊದಲು ನನ್ನ ಮಕ್ಕಳು ಅವ್ರಿಗೆ ಕಲಿಸ್ಕೊಟ್ಟೆ, ಆನಂತರ ಸ್ಕೂಲ್ ಮಕ್ಕಳಿಗೆ. ತಾವು ಯೋಗದ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮ ಗುರುಗಳು ನಿಮ್ಮ ತಂದೆ ಅಂತ ಹೇಳಿದ್ರೆ, ಹೌದು ಹೇಳ್ಬೇಕಾದ್ರೆ ಡಾಕ್ಟರ್ ಬಸಲಿಂಗಯ್ಯ ಅಂತ. ಹೌದು. ಏನು ಡಾಕ್ಟ್ರು, ಎಂಥ ವೈದ್ಯರು ಸರ್? ಅದು ಡಾಕ್ಟರ್ ಅಂತ ಯಾಕಂತಂದ್ರೆ ಮೊದಲು ಆವಾಗೆಲ್ಲ ಪರಂಪರಾಗತ ವೈದ್ಯರು ಅಂತ ಬರ್ತಾಯಿತ್ತು. ಕೊಪ್ಪಳದ ಮೊದಲಿನ ಅಜ್ಜರಿದ್ದರು ನೋಡ್ರಿ, ಅವರು ನಮ್ಮ ತಂದೆಯವರ ಸೋದರ ಮಾವ. ಮರಿಶಾಂತವೀರ ಸ್ವಾಮಿ. ಹೌದು ಸರ್, ಅವರು ನಮ್ಮ ತಂದೆಯವರ ಸೋದರ ಮಾವ. ಅವರಿಂದ ಕಲ್ತರವರು. ಆನಂತರ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ಹೇಳ್ಬಿಟ್ಟು ಮಾಲ್ಗಿತ್ತಿಯಲ್ಲಿ ಅವರು ನಮ್ಮ ತಂದೆಗೆ ಅವರು ಮಾವ ಆಗಬೇಕು, ಅವರಿಂದ ಅವ್ರು ಕಲ್ತರು. ಅದು ಪರಂಪರಾಗತವಾಗಿ ನಮ್ಮ ಅಜ್ಜ ಅವರ ತಂದೆ ಬಸಯ್ಯ ಅಂತ ಹೇಳಿ ನಮ್ಮ ಅಪ್ಪಾಜಿಯವರ ತಂದೆ ಅವರಿಂದ. ಆನಂತರ ನಾನು ಹುಟ್ಟಿದ ಮೇಲೆ ಅವರಿಗೆ ಆಯುರ್ವೇದ ಮತ್ತು ಯುನಾನಿ ಅಂತ ಹೇಳಿಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಬಂತು. ಆವಾಗ ಈ ನಾಟಕ ಡೈರೆಕ್ಷನ್ನು ಅದೆಲ್ಲ ಬಿಟ್ಟು ಅವರು ನಮ್ಮನ್ನೆಲ್ಲ ಕರ್ಕೊಂಡು ಮೈಸೂರು ಕಡೆ ಹೋದರು. ಆನಂತರ ಅವರು ಡಾಕ್ಟ್ರಿಕಿನೇ ಮುಂದುವರ್ಸ್ಕೊಂಡು ಹೋದರು. ಈ ಪರಂಪರಾ ಅಂತ ಹೇಳಿದ್ರೆ ಪರಂಪರಾ ಅದು ಹೆಚ್ಚಾಗಿ ಆಯುರ್ವೇದಿಕ್ ಸಂಬಂಧಪಟ್ಟದ್ದು ಅಂತ. ಹೌದು ಸರ್, ಗಿಡಮೂಲಿಕೆಗಳು. ನೀವು ಕೂಡ ನಿಮ್ಮ ತಂದೆಯವರ ಆ ಒಂದು ಯೋಗ ಶಿಕ್ಷಣ ಪಡ್ಕೊಂಡು, ವೈದ್ಯಕೀಯ ಶಿಕ್ಷಣ ಪಡ್ಕೊಂಡು ಒಂದು ಕಡೆ ಪ್ರೊಫೆಸರ್ ಕೆಲಸ ಮಾಡ್ತಾರೆ, ಮತ್ತೊಂದು ಕಡೆ ಯೋಗ ಶಿಕ್ಷಕ ಆಗಿದ್ದಾರೆ. ಅದರಲ್ಲೂ ಈ ಒಂದು ವೈದ್ಯಕೀಯ ವೃತ್ತಿನ ಉಳಿಸ್ಕೊಂಡು ಹೋಗಿರಲ್ಲ, ಹೇಗೆ ಅನಿಸ್ತದೆ ಈಗಿನ ವೈದ್ಯಕೀಯ ಕೆಲವೊಂದು ಸ್ಥಿತಿಗಳಿಗೂ ನೀವೇನು ಅಂದ್ಕೊಂಡಿರೋ ಜನಪದ ವೈದ್ಯ ಅಥವಾ ಪಾರಂಪರಿಕ ವೈದ್ಯ, ಅದಕ್ಕೆ ಹೇಗೆ ಜನರು ನಿಮಗೆ ಸ್ಪಂದಿಸ್ತಾರೆ ಸರ್? ಈಗ ಇಂಗ್ಲೀಷ್ ಮೆಡಿಸನ್ಗೆ ಆಯಸ್ಸು ಕಡಿಮೆ, ಅದು ಜಾಸ್ತಿ ಡೇಟ್ ಬಾರ್ ಆಗಿಬಿಡ್ತದೆ ಅದು. ಅದೇ ಇದು ಆಯುರ್ವೇದ ಏನಿರುತ್ತಲ್ಲ, ಇಟ್ಟಷ್ಟು ಅದಕ್ಕೆ ಪವರ್ ಜಾಸ್ತಿ, ಅದು ಡೇಟ್ ಬಾರ್ ಆಗೋದಿಲ್ಲ, ಇಟ್ಟಷ್ಟು ಅದಕ್ಕೆ ಶಕ್ತಿ ಜಾಸ್ತಿ ಬರ್ತದೆ. ಹಾಗಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ತುಂಬ ಜನ ಇವಾಗ ಅದನ್ನು ಆಯುರ್ವೇದನ ಬಿಲೀವ್ ಮಾಡ್ತಾ ಇದ್ದಾರೆ. ಈವನ್ ಫಾರಿನ್ ಕಂಟ್ರಿನಲ್ಲೂ ಕೂಡ ಆಯುರ್ವೇದ ವೈದ್ಯಕೀಯದ್ದು ಭಾಳ ಮುಂದುವರ್ಕೊಂಡು ಇದಾಗ್ತಾಯಿದೆ. ಅದಕ್ಕೂ ಬೇಡಿಕೆಗಳು ಜಾಸ್ತಿ ಇದೆ ಸರ್. ಈಗ ಸಿದ್ಧಗಂಗಾ ಮಠಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಹೊರಗಡೆ ಒಂದು ದೊಡ್ಡದೊಂದು ಬಿಳಿಯ ಒಂದು ವಸ್ತು ನೋಡ್ತಾನೆ. ಅದಕ್ಕೆ ನಾವು ವಿಭೂತಿ, ಕ್ಷಾರ, ಭಸ್ಮ ಅಂತೀವಿ. ನಮ್ಮ ಕಾಮಧೇನು ತಾಯಿ ಆದಮೇಲೆ 2ನೇ ತಾಯಿ ಕಾಮಧೇನು ಅಂತೀವಲ್ಲ, ಅದರ ಗೋಮಯದಿಂದ ಮಾಡಿದಂಥ ಒಂದು ವಿಭೂತಿ ತಯಾರು ಮಾಡಿ ಅಲ್ಲಿಟ್ಟಿರ್ತಾರೆ. ಆ ವಿದೇಶಿ ವ್ಯಕ್ತಿ ಬಂದು ಆ ವಿಭೂತಿ ನೋಡಿ ಏನಿದು ಅಂತ ಕೇಳ್ತಾರೆ. ಇಲ್ಲಿದ್ದಂಥ ವಿದ್ಯಾರ್ಥಿ ಇದು ಮೆಡಿಸಿನ್ನು ಅಂತ, ಮೆಡಿಸಿನ್ ಅಂತಾರೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇದೆನಾ ಅಂತ ಕೇಳಿದಾಗ ಆ ಒಬ್ಬ ವಿದ್ಯಾರ್ಥಿ, ಸಿದ್ಧಗಂಗಾ ಸ್ವಾಮಿಗಳ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಇದನ್ನು ಯಾರು ಹಚ್ಕೊಳ್ತಾರೋ ಅವ್ರ ಎಕ್ಸ್ಪೈರಿ ಡೇಟ್ ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಆಯುರ್ವೇದ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣಕ್ಕಿಂತ ಮೀರಿದ್ದು ಅಂದರೆ ಆಯುರ್ವೇದ. ನೀವು ಆಯುರ್ವೇದ ಬಗ್ಗೆ ಹೇಳ್ತಾ ಇದ್ರಿ. ಪ್ರಸ್ತುತ ದಿನಗಳಲ್ಲಿ ಈ ಸಾವಯವ ಕೃಷಿಯನ್ನು ಹೊರತುಪಡಿಸಿ ಏನು ನಾವು ರಾಸಾಯನಿಕ ಕೃಷಿ ಬಂದೇವಲ್ಲ, ಆಯುರ್ವೇದ ಎಷ್ಟು ಇಂಪಾರ್ಟೆಂಟ್ ಅಂತ ಭಾಳ ಜನರಿಗೆ ಗೊತ್ತಾಗಿ. ಈ ನಿಮ್ಮ ಪ್ರಕಾರ ನೀವು ಹೇಳಿದ ಹಾಗೆ ಆಯುರ್ವೇದ ಮೆಡಿಸಿನ್ ತೆಗೆದುಕೊಳ್ತಾ ಇದ್ರೆ ಬೇಗ ವಾಸಿ ಆಗಲ್ಲ, ವಾಸಿ ಆದ್ಮೇಲೆ ಮತ್ತೆ ಆ ಕಾಯಿಲೆ ಬರೋಲ್ಲ ಅನ್ನೋದು ಕೂಡ ನಂಬಿಕೆ ಇದೆ. ಹೌದು ಸರ್. ಈಗ ನೀವೇನು ಆಯುರ್ವೇದ ಬಗ್ಗೆ ಹೇಳಿದರೆ ಎಷ್ಟೋ ಜನರಿಗೆ ಮನೆಯಲ್ಲಿ ಕೂಡ ಮನೆಮದ್ದು ಅಂತ ಹೇಳ್ತೀವಿ, ಅಡುಗೆ ಮನೆಯಲ್ಲಿ ಭಾಳಷ್ಟು ಮಾಹಿತಿ ಸಿಗುತ್ತೆ. ಈಗ ನಾವು ಎಷ್ಟೋ ಮಹಿಳೆಯರಿದ್ದಾರೆ, ಕೆಲವೊಂದು ಮನೆಮದ್ದುಗಳನ್ನು ಅವ್ರಿಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಸರ್, ಇದು ಹೇಳ್ಬೋದು, ತುಂಬ ಜನ ಈಗ ಮೊಬೈಲ್ ಕಾಲ ಬಂದಿರೋದ್ರಿಂದ ಯೂಟ್ಯೂಬ್ನಲ್ಲೆಲ್ಲ ನೋಡಿನೇ ಇದು ಮಾಡ್ತಾರೆ. ಆದರೂ ಕೂಡ ಕೆಲವೊಂದು ಒಬ್ಬೊಬ್ಬರು ಪ್ರಕೃತಿಗೆ ಒಂದೊಂದು ಆಗ್ಬರೋದಿಲ್ಲ. ಉದಾಹರಣೆಗೆ ನನ್ನ ಮಗಳಿಗೆ ಅರಿಶಿಣ ಆಗ್ಬರೋದಿಲ್ಲ. ಅವರ ಅಂದರೆ ನಮ್ಮ ಬೀಗರು ಅವಳಿಗೆ ಚಂದನವನ್ನು ತಂದು 5 kg ಅಷ್ಟು ಚಂದನ ಮದುವೆ ಟೈಮ್ನಲ್ಲಿ ಆ ಚಂದನದಿಂದನೇ ಅವಳಿಗೆ ಲೇಪನ ಮಾಡಿದ ಹೊರತು ಅರಿಶಿಣ ಮುಟ್ಟಿಸ್ಲಿಲ್ಲ. ಬರೀ ಅಕ್ಷತೆ ಕಾಳು ಹಾಕಿದ್ದಕ್ಕೆ ಅವಳಿಗೆ ಫುಲ್ಲು ಗುಳ್ಳೆಲ್ಲ ಬಂತು. ಅಂದರೆ ಈ ಥರ ಇರ್ತದೆ ಅದು. ಆ ಥರ ಟಿಪ್ಸ್ ನಾವು ಹೇಳೋದ್ರಿಂದ ಅದು ಅಡ್ವರ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಒಬ್ಬೊಬ್ಬರ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ಅವ್ರನ್ನ ನೋಡಬೇಕು, ಅವ್ರಿಗೆ ಯಾವ್ದು ಬರೋದಿಲ್ಲ ಅದನ್ನು ಕೇಳಬೇಕು, ಆ ನಂತರ ಟ್ರೀಟ್ಮೆಂಟ್ ಕೊಡಬೇಕು. ಆಯುರ್ವೇದ ಬಗ್ಗೆ ಹೇಳಿದ್ರಿ ತಾವೆಲ್ಲ, ಮನೆ ಮದ್ದುಗಳ ಬಗ್ಗೆ ಹೇಳಿದ್ರಿ, ಈ ವೈದ್ಯಕೀಯ ಪರಂಪರೆ ಬಗ್ಗೆ ಹೇಳಿದ್ರಿ. ಒಬ್ಬ ಮಹಿಳೆಯಾಗಿ ಒಂದು ಕಡೆ
ಸಾಹಿತ್ಯ, ಸಂಗೀತ, ವೈದ್ಯಕೀಯ ವೃತ್ತಿ ಜೊತೆಗೆ ನಮಗೆ ನೆನಪಾಗ್ತಾ ಇರೋದು 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಮೊಟ್ಟ ಮೊದಲ ವಚನಗಾರ್ತಿ ಅಂತ ಹೇಳಿ. ದೊಡ್ಡ ಮಾತು ಸರ್. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ದಂತ ತೋರಿಸ್ಕೊಟ್ಟಂತು. ಹಾಗೆ ನೀವೆಲ್ಲ ಯಾವ ರೀತಿ ಇದನ್ನ ತೂಸ್ಕೊಂಡು ಹೋಗ್ತೀರಿ ಬದುಕಿನಲ್ಲಿ? ಒಂದು ಕಡೆ ಸಂಸಾರ, ಮತ್ತೊಂದು ಕಡೆ ಶಿಷ್ಯರು, ಮತ್ತೊಂದು ಕಡೆ ರೋಗಿಗಳು ನೋಡುವಂಥದ್ದು, ಮತ್ತೊಂದು ಕಡೆ ಸಂಗೀತ ಕಲಾವಿದರಿಗೆ ಖುಷಿ ಕೊಡುವಂಥದ್ದು. ಹೇಗೆ ತೂಗಿಸ್ಕೊಂಡು ಹೋಗ್ತಿರ್ತಾವೆ ಸರ್? ನಾವು ಈಗ ಊರಿಂದ ಊರಿಗೆ ಹೋಗೋದ್ರಿಂದ ಲ್ಯಾಂಗ್ವೇಜ್ ಬೇರೆ ಆಗ್ತಾ ಇರೋದ್ರಿಂದ ಹೆಚ್ಚು ಜನರ ಜೊತೆ ನಮ್ಗೆ ಒಡನಾಟ ಆಗಲಿಲ್ಲ. ಆ ಒಂದು ಸಮಯನ ನಾವು ಆವಾಗ ಟಿ ವಿ ಇರಲಿಲ್ಲ, ಏನಿಲ್ಲ, ಭಾಳ ಅಂದರೆ ರೇಡಿಯೋ ಅಷ್ಟಿತ್ತು. ಹಾಗಾಗಿ ನಮಗೆ ಕಲಿಯೋದಕ್ಕೆ ತುಂಬ ಒಂದು ಅವಕಾಶ ಸಿಕ್ತು. ನಮ್ಮ ತಂದೆಯವ್ರದ್ದು ತುಂಬ ಸಪೋರ್ಟ್ ನಮ್ಗೆ ಸಿಕ್ತು. ಹಾಗಾಗಿ ನಮಗೆ ಟೈಮು ಸಾಕಾಗುತ್ತೆ ಸರ್, ಎಲ್ಲನೂ ನಾವು ಮ್ಯಾನೇಜ್ ಮಾಡ್ಬೋದು. ಈಗ ನೀವು ಬಿಡುವಿಲ್ಲದ ಅಂದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಮುಗಿಯೋ ತನಕ ಬಿಡೋದಿಲ್ಲ. ಒಂದು ರೀತಿ ಹಠಮಾರಿನೂ ಅಂತ ಹೇಳ್ಬೋದು ಅಥವಾ ಹವ್ಯಾಸನ ಅಂತ ಹೇಳ್ಬೋದು. ಪ್ರಸ್ತುತ ದಿನಗಳಲ್ಲಿ ಪರೀಕ್ಷೆ ಬಂದ ತಕ್ಷಣ ಭಯಾನಕ ವಾತಾವರಣ ಹುಡುಗರು ಹುಡುಗಿಯರಿಗೆ, ಅದರಲ್ಲೂ ಮೊಬೈಲ್. ಈಗ ಮೊಬೈಲಿಂದ ಹೇಳ್ತಾರಲ್ಲ, ಜಗದಗಲ ಮಿಗಿಲಾಗಲ್ಲ ಮುಗಿಲಾಗಲ್ಲ ನಿಮ್ಮಗಲ ನಿಮ್ಮ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗೊಮ್ಮೆ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ ಅಂತ ಬಸವಣ್ಣನ ಲಿಂಗ ಕುರಿತು ಹೇಳಿದ, ಅದನ್ನು ನಾವು ಮೊಬೈಲ್ ಕುರಿತು ಹೇಳ್ಬೋದು, ಅಗೊಮ್ಮೆ ಅಗೋಚರ. ಈ ಮೊಬೈಲ್ ಯುಗದಲ್ಲಿ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿರ್ತಾವೆ? ಮೊಬೈಲ್ ಸರ್, ನನಗೆ ಇದು ಒಳ್ಳೆಯದಾಗಿ ನನಗೆ ಪರಿಣಾಮ ಕೊಟ್ಟಿದೆ. ಯಾಕಂದರೆ ಕೊರೋನಾ ಟೈಮ್ನಲ್ಲಿ ಅವಾಗ ಒಬ್ಬರ ಮನೆಗೆ ಒಬ್ಬರು ಹೋಗೋ ಹಂಗಿಲ್ಲ. ಆಮೇಲೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋತೀವಿ ಅಥವಾ ನಾವು ಯಾವ ರೀತಿ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ ಸರ್. ಇವಾಗ ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು, ಕೆಟ್ಟದ್ದಕ್ಕೂ ನಾನು ಈ ಸಾಹಿತ್ಯ ಕ್ಷೇತ್ರದಲ್ಲೇ ಇದು ಮನೇಲಿ ಕೂತು ಮೊಮ್ಮಕ್ಕಳನ್ನು ಇದು ಮಾಡೋದಿತ್ತು, ಮಗಳದ್ದು ನೋಡ್ಕೊಳ್ಳೋದಿತ್ತು. ಆ ಟೈಮಲ್ಲಿ ಒಬ್ಬಳೇ ಆಗಿಬಿಡ್ತಿದ್ದೆ, ನಿದ್ದೆ ಬರಲಿಲ್ಲ ಅಂದರೆ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಮೊಬೈಲನ್ನು ಉಪಯೋಗ ಮಾಡೋದ್ರ ರೀತಿಯಲ್ಲಿ ಇದು ಶಿಕ್ಷಣವಾಗಿ ಅಥವಾ ಅನೇಕ ವಿಷಯಗಳನ್ನು ತಿಳಿಬೋದು ನಿಜ. ಆದರೂ ಕೂಡ ಪ್ರಸ್ತುತ ದಿನಗಳಲ್ಲಿ ಈ ಮೊಬೈಲ್ ಉಪಯೋಗಿಸೋದ್ರಿಂದ ಕೆಲವೊಂದು ಕಾಯಿಲೆಗಳು ಕೂಡ ಬರ್ತವಂತೆ. ನಿಮ್ಮ ಆಯುರ್ವೇದದಲ್ಲಿ ಇದಕ್ಕೇನಾದರೂ ಮಾಹಿತಿ ಕೊಡ್ತೀರಾ ತಾವು? ಸರ್, ಇದು ಆದಷ್ಟು ಮಕ್ಕಳನ್ನು ಮೊಬೈಲಿಂದ ದೂರ ಇಡಬೇಕು. ಯಾಕಂದರೆ ಅದರಿಂದ ಅವ್ರಿಗೇನು ಇದಾಗೋದಿಲ್ಲ, ಇನ್ನು ಕಣ್ಣು ನೋವು ಆ ಥರ ಎಲ್ಲ ಬೇಕಾದಷ್ಟು ಕಾಯಿಲೆಗಳು, ಮಕ್ಕಳು ಅವ್ರದ್ದು ಇದನ್ನು ಜ್ಞಾಪಕ ಶಕ್ತಿನೇ ಕಳ್ಕೊಂಡಿರುವಂತಹ ಉದಾಹರಣೆಗಳು ಇದ್ದಾವೆ. ಕಣ್ಣು ಹಾಳಾಗಿದ್ದು, ಕಿವಿ, ಈ ಥರ ಎಲ್ಲ ಇದು. ಅದರಿಂದ ದೂರ ಇಡೋದೇ ಉತ್ತಮ ಅಂತ ನನ್ನ ಒಂದು ಕಿವಿ ಮಾತು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ನಾವು ಇದನ್ನು ಬಳಸಬೇಕು ಅಥವಾ ಇದನ್ನು ಮಾಡೋದ್ರಿಂದ ನಮ್ಗೆ ಮುಂದೆ ತೊಂದರೆ ಆಗುತ್ತಂತ ಆ ಮಕ್ಕಳಿಗೆ ಅರಿವಿರೋದಿಲ್ಲ. ಹಾಗಾಗಿ ತಂದೆ ತಾಯಿಗಳು ಅದನ್ನು ಜವಾಬ್ದಾರಿ ತೊಗೋಬೇಕು. ಆದಷ್ಟು ಮೊಬೈಲಿಂದ ದೂರ ಇರೋದೇ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ ಸರ್. ಮೇಡಮ್, ತಮ್ಮ ಮದುವೆ ಬಗ್ಗೆ ಅಂದರೆ ಹೇಗೆ ಆರಂಭ ಆಯಿತು, ನಿಮ್ಮ ನೋಡ್ಲಿಕ್ಕೆ ಬಂದಂಥ ವಿಷಯ ಅವನ್ನೆಲ್ಲ ನಮ್ಮ ವೀಕ್ಷಕರಿಗೆ ಹೇಳ್ಕೊಡಿ. ನಮ್ಮ ಮನೆಯವರ ಅಣ್ಣ ಅವರು ಮಿಲ್ಟ್ರಿಯಲ್ಲಿ ಈಜಿಪುರದಲ್ಲಿದ್ದರು ಸರ್, ಬೆಂಗಳೂರಿನ. ಅಲ್ಲಿ ನಮ್ಮ ತಂದೆಯವರ ಶಿಶು ಮಕ್ಕಳು ಬಸವರಾಜ ಅಂತ ಹೇಳಿಬಿಟ್ಟು ಅವರಿಂದ ಪರಿಚಯ ಆಯಿತು. ನಮ್ಮ ಮನೆಯವ್ರದ್ದು ದೊಡ್ಡವಾಡ ಈರಯ್ಯ ಹಿರೇಮಠ ಅಂತ ಹೇಳಿ ಅವ್ರ ಹೆಸರು. ಅವರು MA ಗ್ರ್ಯಾಜುಯೇಟು ಮತ್ತು ಒಂದು ಕಂಪ್ನಿನಲ್ಲಿ ಆವಾಗ ಫೀಲ್ಡ್ ಆಫೀಸರ್ ಅಂತ ವರ್ಕ್ ಮಾಡ್ತಾಯಿದ್ರು. ಅವ್ರು ನೋಡಿದ್ದು ಅವರೊಬ್ಬರೇ ಫಸ್ಟು. ತಾವು ಎಲ್ಲಿದ್ದರು ಅವಾಗ? ನಾವು ಬೆಂಗಳೂರಿನಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ. ಧಾರವಾಡದ ಪಕ್ಕದ ದೊಡ್ಡವಾಡದಿಂದ ಬೆಂಗಳೂರಿಗೆ ಬಂದಿದ್ದರು? ಹೌದು ಸರ್, ಅವ್ರ ಅಣ್ಣನ ಮನೆಗೆ ಬರ್ತಿದ್ರಲ್ಲಿ ಬೆಂಗಳೂರಿನಲ್ಲಿ. ಆವಾಗ ನಮ್ಮ ತಂದೆಯವ್ರ ಶಿಶು ಮಕ್ಕಳಿಂದ ಅವ್ರ ಪರಿಚಯ ಆಗಿ ಫೋಟೋ 2 ಕಳಿಸಿದ್ರು. ಒಂದು ಹಾಸ್ಯ ಸನ್ನಿವೇಶ ಅಂತಂದರೆ, ನಾನು ಚೂಡಿದಾರ್ ಹಾಕ್ಕೊಂಡಿದ್ದು ಒಂದು ಫೋಟೋ ಇತ್ತು, ಸೀರೆ ಉಟ್ಕೊಂಡಿದ್ದು ಒಂದು ಫೋಟೋ ಇತ್ತು. ಅವ್ರ ಮನೆಯವ್ರಿಗೆಲ್ಲ ಸೀರೆ ಉಟ್ಕೊಂಡಿದ್ದು ಹುಡುಗಿ ಬೇಕಾಗಿತ್ತು, ನನ್ನ ಹಸ್ಬೆಂಡ್ಗೆ ಚೂಡಿದಾರದ ಹುಡುಗಿ ಬೇಕಾಗಿತ್ತು. ಅಷ್ಟು ಗುರ್ತು ಹಿಡಿದೇ ಇರೋ ಥರ ನಾನು ಅವ್ರಿಗೆ ಕಾಣಿಸಿದ್ದು. ಆವಾಗ ಅದು 2 ಒಂದೇ ಅಂದಾಗ ಆ ಮನೇಲಿ ದೊಡ್ಡ ಹಾಸ್ಯನೇ ಆಗಿಬಿಟ್ಟಿತ್ತಂಥದ್ದು. ನೋಡಿಕೊಂಡು ಹೋದ್ಮೇಲೆ ಎಷ್ಟು ದಿನ ಎಷ್ಟು ತಿಂಗಳಿಗೆ ಮದುವೆ ಆಯ್ತು ತಮ್ಮದು? ಸರ್, ಅದು ನೋಡ್ಕೊಂಡು ಹೋಗಿ ಭಾಳ ದಿವಸ ಅಂದರೆ 1 ವರ್ಷ ಗ್ಯಾಪ್ ಆಯಿತು. ಯಾಕಂದ್ರೆ ನಾನು ಆಗ BEd ಮಾಡ್ತಾಯಿದ್ದೆ. ಹಾಗಾಗಿ ನನ್ನ ಹಿಂದ್ಲವಳದು ಮೊದಲು ಮದುವೆ ಆಯಿತು. ಆನಂತರ ಜೂನಲ್ಲಿ ಒಂದೇ ವರ್ಷದಲ್ಲಿ ನಮ್ಮ 3 ಜನ ಅಕ್ಕ ತಂಗಿಯರ ಮದುವೆ ಆಯಿತು. ನವಂಬರ್ 28 ಸಣ್ಣ ತಂಗಿದಾಯಿತು. ಜೂನ್ 1 91ರಲ್ಲಿ ನನ್ನ ಮದುವೆ ಆಯಿತು. ತಾವು ಎಲ್ಲಿ ಮದುವೆ ಆಗಿದೆ? ಯಾವ ಊರಲ್ಲಿ? ಧಾರವಾಡದಲ್ಲಿ ಸರ್. ಧಾರವಾಡದಲ್ಲಿ? ಅದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಕಲ್ಯಾಣ ಮಂಟಪದಲ್ಲಿ ಆಯಿತು, ನಾರಾಯಣಪುರದ ಪಕ್ಕದಲ್ಲಿ. ಹೌದು ಸರ್. ತಾವು ಮದುವೆಯಾದಂಥ ದಿನಗಳು ಈಗಿನ ದಿನಗಳು, ಇವತ್ತು ಛತ್ರಕಾಲ ಇದ್ದರೆ ಮದುವೆ ಅಲ್ವಾ, ಅಥವಾ ಮುಹೂರ್ತ ಇದ್ದರೆ ಮದುವೆ ಮಾಡ್ಬೋದು. ನಿಮ್ಮ ಮದುವೆ ಹೇಗೆ ನಡೀತೀವಿ? 3 ದಿನ ಆಯಿತು, 7 ದಿನ ಆಯಿತು, 5 ದಿನ ಕಾರ್ಯಕ್ರಮ ಹೇಗೆ ನಡೆದು ಬಂತು? 2 ದಿನ ಅಂದರೆ ಹಿಂದಿನ ದಿವಸ ರಾತ್ರಿ ಬಸ್ಟ್ಗೆ ಅಂತ ಹೇಳ್ತಾರೆ, ಅಂದರೆ ಎಂಗೇಜ್ಮೆಂಟ್. ಮರನೇ ದಿವಸ ಮದುವೆ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಛತ್ರ ಖಾಲಿ ಮಾಡಬೇಕಾಯ್ತು. ನಮ್ಮ ಜನಪದದಲ್ಲಿ ತಾವು ಹಳ್ಳಿಯಿಂದ ಬಂದಂಥವ್ರು, ಅದರಲ್ಲೂ ಉತ್ತರ ಕರ್ನಾಟಕ ಅಂದರೆ ಗಂಡದೇ ಭಾಷೆ ಅಂತ ಹೇಳ್ತೀವಿ. ಜನಪದರು ಬಹಳ ಸಂದರ್ಭದಲ್ಲಿ ಮಾತಾಡ್ಬೇಕಾರೆ ಗಂಡ ಹೆಂಡತಿ ಹೆಸರು ಹೇಳಬೇಕಾದ್ರೆ ಒಗಟುಗಳು ಅಂತ ಬರ್ತವೆ. ನೀವು ಸಾಹಿತ್ಯವಾಗಿ ಭಾಳಷ್ಟು ತಿಳ್ಕೊಂಡಿದ್ದೀರಿ. ಒಂದು ಒಗಟಿನ ಮೂಲಕ ತಮ್ಮ ಯಜಮಾನರ ಹೆಸರನ್ನು ಹೇಳ್ಬೋದಲ್ವ?
ವಸಂತ ಕಾಲದಲ್ಲಿ ಚಿಗುರುವುದು ಮಾವಿನ ಮಗಳು, ಈರೇಸ್ವಾಮಿಯವರ ಹೆಸರು ಹೇಳುವೆನು, ಬಸಲಿಂಗಯ್ಯನವರ ಮಗಳು. ನೋಡಿ, ಜನಪದ ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳ್ತಾರೆ. ನೀವು ಹೇಳಿದ ಒಂದು 3 ಸಾಲಿನ ಅಥವಾ 4 ಸಾಲಿನ ಚಿಟುಕದಲ್ಲಿ ತವ್ರ ಮನೆಯ ಆಸ್ತಿ ಇತ್ತು, ಗಂಡಿನ ಮನೆಯ ಆಸ್ತಿ ಇತ್ತು. ಅವೆರಡು ಆಸ್ತಿ ಜೊತೆ ನೀವು ಕುಸ್ತಿ ಆಡಿದ್ರಿ. ಧನ್ಯವಾದಗಳು ಮೇಡಮ್. ಮದುವೆ ಸಂದರ್ಭದಲ್ಲಿ ಅಥವಾ ಮದುವೆ ನಂತರದಲ್ಲಿ ಅಥವಾ ತಮ್ಮನ್ನು ನೋಡಿಕೊಂಡು ಹೋದ್ಮೇಲೆ ನಿಮ್ಮ ಮನೆಯವರು ನಿಮಗೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅಥವಾ ನೀವೇನಾದರೂ ಅವ್ರಿಗೆ ಕೊಡುಗೆ ಕೊಟ್ಟಿದ್ರೆ ನೆನಪು ಉಳಿಯುವಂಥದ್ದು? ಹೌದು ಸರ್, ಮದುವೆಗೆ ಮುಂಚೆನೇ ನಮ್ಮ ತಂದೆಯವರು ಕೈಯಲ್ಲೇ, ಅವಾಗೆಲ್ಲ ಕೊರಿಯರ್ ಮಾಡ್ತಿರ್ಲಿಲ್ಲ. ನಮ್ಮ ತಂದೆಯವರು ಅಂದರೆ ಸಂಚಾರಿಗಳವರು, ಪೇಷಂಟ್ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಹೋಗ್ತಿದ್ರು. ಹಾಗಾಗಿ ಒಂದು ಸಾರಿ ಧಾರವಾಡಕ್ಕೆ ಹೋದಾಗ ನಮ್ಮ ಮನೆಯವರು ನಮ್ಮ ತಂದೆಯವ್ರ ಕೈಯಲ್ಲೇ ಒಂದು ಸೀರೆ ಕೊಟ್ಟು ಕಳಿಸಿದ್ರು ಮದುವೆಗೆ ಮುಂಚೆ. ಅವರು ಕೊಟ್ಟಂಥ ಮೊದಲನೇ ಕೊಡುಗೆ ಇನ್ನೂ ಇದೆಯಾ? ಇದೆ ಸರ್, ಇದೆ. ಎಷ್ಟು ವರ್ಷ ಆಯ್ತು ತಾವು? 35 ವರ್ಷ ಆಯ್ತು ಸರ್. ತಾವು ವೃತ್ತಿ ಆರಂಭ ಹೇಗಾಯಿತು? ಯಾವ್ಯಾವ ವೃತ್ತಿಯಲ್ಲಿ ತಾವು ನಿಮ್ಮನ್ನು ತೊಡಗಿಸಿಕೊಂಡ್ರಿ? ಸರ್, ಮೊದಲನೇದಾಗಿ ನಾನು PUC ಸೈನ್ಸ್ ಮಾಡ್ತಾಯಿದ್ದೆ ಸರ್. ಅಲ್ಲಿ SSLCವರೆಗೂ ನಾವು ಅಲ್ಲಿ ಇಲ್ಲಿ ಊರುಗಳ ಬದಲಾವಣೆ ಆಗ್ತಾ ಬಂತು. ಸೈನ್ಸ್ ಮಾಡುವಾಗ ನೆಲಮಂಗಲದಲ್ಲಿದ್ವಿ. ಆವಾಗ ಟೈಮ್ ತುಂಬ ಉಳಿತಿತ್ತು. ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು 7:45ಇಂದ 12ವರೆಗೂ. ಆನಂತರ ಪ್ರಾಕ್ಟಿಕಲ್ ಕ್ಲಾಸ್ ಇರುವಾಗ ಮಾತ್ರ 2 ಗಂಟೆವರೆಗೂ ಇರ್ತಿದ್ದೀನಿ. ಆನಂತರ ಎಲ್ಲ ಪೂರ್ತಿ ಬಿಡುವು. ಆವಾಗ ನನಗೆ ಟೈಮ್ ಹೋಗ್ತಾ ಇರಲಿಲ್ಲ. ನಮ್ಮ ತಮ್ಮ ತಂಗಿಯೆಲ್ಲ 5 ಗಂಟೆಗೆ ಬರ್ತಿದ್ರು ಸ್ಕೂಲಿಂದ. ಹಾಗಾಗಿ ನಾನು ಟೈಪಿಂಗ್ ಕಲಿಯೋಕ್ಕೆ ಶುರು ಮಾಡಿದೆ. ಕನ್ನಡ, ಇಂಗ್ಲೀಷು ಸೀನಿಯರ್ವರೆಗೂ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಸರ್. ಅದರ ಜೊತೆಗಿನ ಸಾಯಂಕಾಲ ಅಲ್ಲಿ ಪದ್ಮಮ್ಮ ಮೇಡಮ್ ಅಂತೇಳಿ ಕರ್ನಾಟಕ ಸಂಗೀತ ಹೇಳ್ಕೊಟ್ರು. ಅವ್ರ ಹತ್ರ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತೆ. ಆನಂತರ ಹಿಂದಿ ಜೂನಿಯರು ಸೀನಿಯರು ಎರಡೂ ಕಲ್ತ್ರಿ? ಜೂನಿಯರ್ ಆಗಿದೆ, ಸೀನಿಯರ್ ಸರ್ಟಿಫಿಕೇಟ್ ಕೋರ್ಸ್ ಆಗಿಲ್ಲ, ಸೀನಿಯರ್ವರೆಗೂ ಕಲಿತೆ. ನಂತರ ಆನಂತರ ಸಂಗೀತ ಆಯಿತು. ಮತ್ತು ಇದೇ ಥರ ಹೀಗೆ ಬಿಡುವಿಲ್ಲದೆ ಒಟ್ಟಿನಲ್ಲಿ ನಮ್ಮ ತಮ್ಮ ತಂಗಿಯರಿಗೆ ಕ್ಲಾಸ್ ಹೇಳ್ಕೊಡೋದು. ಆಮೇಲೆ ನಮ್ಮ ತಂದೆಯವ್ರು ಆಗೆಲ್ಲ ಈಗ ಗಂದಿಗೆ ಅಂಗಡಿ ಅಂತ ಇರ್ತಾವೆ ನೋಡಿ ಸರ್, ಗ್ರಂಥಿಗೆ ಔಷಧ ಇರ್ತಾವೆ. ಆಗೆಲ್ಲ ಅಷ್ಟು ಸಿಗ್ತಾ ಇರಲಿಲ್ಲ. ನಮ್ಮ ತಂದೆಯವರು ರಜಾ ದಿನಗಳಲ್ಲಿ, ಈಗ ಅಕ್ಟೋಬರ್ 1 ತಿಂಗಳು ಸಿಗ್ತಾಯಿತ್ತು, ಮತ್ತು ಏಪ್ರಿಲ್ ಮೇದಲ್ಲಿ ಸೀದಾ ನಾವು ನಮ್ಮ ಊರ ಕಡೆ ಬರ್ತಾಯಿದ್ವಿ. ನಾನು ಕರ್ಕೊಂಡು ಬರ್ತಾಯಿದ್ರು ನಮ್ಮ ತಂದೆಯವರು. ಅವ್ರ ಜೊತೆ ಯಾವಾಗಲೂ ನಾನು ಬಲಂಗುಚಿ ಥರ ಪ್ರತಿಯೊಂದು ಗಿಡಮೂಲಿಕೆ ಬಗ್ಗೆ ಅವರು ನನಗೆ ಹೇಳ್ತಾ ಹೋದರು. ಕಾಡುಗಳೆಲ್ಲ ಕರ್ಕೊಂಡು ಅಡ್ಡಾಡ್ತಿದ್ರು. ಹಾಗಾಗಿ ನನಗೆ ಸಣ್ಣವಳಿರುವಾಗಿಂದಾನೆ, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಸರ್, ಪಾದರಸವನ್ನು ಗಟ್ಟಿ ಮಾಡಿದ್ದಾರೆ ನಮ್ಮ ತಂದೆಯವರು, ಲಿಂಗಾಕೃತಿಯಿಂದ ಮಾಡಿದ್ದಾರೆ. ಅದು ಬಿಟ್ಟು ಬಿಡದೆ 1 ತಿಂಗಳ ಕಾಲ ಅದನ್ನು ಅರಿಬೇಕಾಗಿತ್ತು. ನಾವು ಪಾಳೆ ಪ್ರಕಾರ ಒಬ್ಬರು ತಪ್ಪದ್ಲಿ ತಕ್ಷಣನೇ ಇನ್ನೊಬ್ಬರು ಅದು ತೊಗೊಂಡು ಅರಿಯಕ್ಕೆ ಶುರು ಮಾಡಬೇಕಾಗಿತ್ತು. ಪಾದರಸ ತುಂಬ ಡೇಂಜರ್. ಅಂಥದ್ದನ್ನು ಅವ್ರು ಗಟ್ಟಿ ಮಾಡಿದ್ರು ನೋಡಿ ಸರ್, ಆಗಿನ ಕಾಲದಲ್ಲೇ. ಅವರ ಗುರುಗಳು ಮೈಸೂರಿನ ಪಂಡಿತರು ರೆಹಮಾನ್ ಖಾನ್ ಅಂತ ಹೇಳಿ, ಕರೀಂ ಖಾನ್ರ ಅಣ್ಣ. ಕರೀಂ ಖಾನ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಸಂಗೀತದಲ್ಲಿ ಅವ್ರ ಶಿಷ್ಯರು ನಮ್ಮ ತಂದೆಯವರು. ಅವ್ರ ಹತ್ರ ಕಲಿಬೇಕಾದ್ರೂ ನಮ್ಮ ತಂದೆಯವರು ಆಲೂರಿಂದ ಮೈಸೂರಿಗೆ ಬರ್ತಿದ್ರು. ಅವ್ರು ಕೇಳ್ತಿದ್ರು, ಬಸಲಿಂಗಯ್ಯ 5,000 ರೂಪಾಯಿ ಕೆತ್ತ ಒಂದು ವಿದ್ಯೆನ ಅವ್ರು ಏನಾದರೂ ಹೇಳ್ಕೊಡ್ಬೇಕು ಅಂತಂದರೆ ಪರೀಕ್ಷೆ ಮಾಡ್ತಿದ್ರು ಸರ್. ಅವರು ಎಲ್ಲರಿಗೂ ಕಲಿಸ್ಕೊಟ್ಟಾರೆ, ಎಲ್ಲರಿಗೂ ಒಂದೊಂದೇ ವಿದ್ಯೆಗಳನ್ನ ಹೇಳ್ಕೊಟ್ರೆ. ನಮ್ಮ ತಂದೆಯವ್ರಿಗೆ ಅವ್ರಿಗೆ ಏನೇನು ಗೊತ್ತಿತ್ತು ಎಲ್ಲನೂ ಕಲಿಸ್ಕೊಟ್ಟಾರೆ. ಯಾವ್ಯಾವ ಕಾಯಿಲೆಗಳಿಗೆ ಆಗಿನ ಕಾಲದಲ್ಲಿ ಅವ್ರು ಹೇಳ್ತಿದ್ರು, ಕ್ರಿಮಿಗಳು ಬರ್ತಾವಪ್ಪ ನೋಡ್ರಿ ಅಂದ್ರೆ ಕಳಿಸಿದ್ರ ಚೈನಾದವ್ರು ಇವಾಗ ಆ ಥರ. ಆಗನೇ ಅವರು ಮುಂಜಾಗ್ರತೆಯಿಂದ ಆ ಔಷಧಿಗಳನ್ನೆಲ್ಲ ಹೇಳ್ಕೊಟ್ಟಿದ್ರು. 5,000 ಕೇಳಿದ್ರು, ಆಯ್ತು ಗುರುಗಳೇ ಕೊಡ್ತೀನಿ. ಇಲ್ಲ ನಿನ್ನ ಮಕ್ಕಳೊಂದಿಗೆ 4,000 ಕೊಡು. ಹೀಗೆ ಕಡಿಮೆ ಮಾಡ್ತಾ 5,000 500ಕ್ಕೆ ಬಂದು ಕಡೆಗೆ ಏನೂ ಬೇಡ, ನೀನು ಕಲ್ತ್ಕೊಂಡು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಸಾಕು. ಅಷ್ಟೊಂದು ಅವರು ಪರೀಕ್ಷೆ ಮಾಡಿ ಶಿಷ್ಯರನ್ನ ಆಯ್ಕೆ ಮಾಡ್ಕೊತಾಯಿದ್ರು. ನೀವು ಪಾದರಸ ಬಗ್ಗೆ ಒಂದು ಮಾಹಿತಿ ಹೇಳಿದ್ರಿ, ಪಾದರಸವನ್ನು ಅರಿದು ಲಿಂಗು ಮಾಡಿದಂಥ. ಮಹಾಭಾರತ ಒಂದು ಸನ್ನಿವೇಶದಲ್ಲಿ ಪಾದರಸ ಲಿಂಗನ ಈಗೂ ನಾವು ಕಾಣ್ಬೋದು. ಉತ್ತರ ಪ್ರದೇಶದಲ್ಲಿ ಪಾಂಡವರ ಅರಣ್ಯವಾಸಲಿದ್ದಾಗ ಆ ಲಿಂಗ ರಕ್ಷಣೆ ಕೊಡ್ತು ಅಂತ ಹೇಳ್ತೀವಿ. ಈ ಪಾದರಸದ ಬಗ್ಗೆ ಭಾಳಷ್ಟು ಹೇಳಿದ್ರಿ. ಈ ಪಾರಂಪರಿಕ ವೈದ್ಯ ವೃತ್ತಿಯನ್ನು ಅಳವಡಿಸಿಕೊಂಡ ಮೇಲೆ ನಿಮ್ಮ ಮೇಲೆ ಅದು ಪರಿಣಾಮ ಬೀರ್ತು. ನೀವು ಕೆಲವೊಂದು ವೃತ್ತಿ ಮಾಡೋ ಜೊತೆಗೆ ನೀವು ಅದನ್ನ ಅಳವಡಿಸ್ಕೊಂಡಿದ್ದೀರಿ. ಈ ವೃತ್ತಿ ನಿಮ್ಮ ಹತ್ರ ಬಂದಂಥ ಅನೇಕ ಸಣ್ಣ ಪುಟ್ಟ ಖಾಲಿ ಇರೋವಂಥವ್ರು ಹೇಗೆ ಹೇಳ್ತಾರೆ ಈ ಪಾರಂಪರಿಕ ವೈದ್ಯದ ಬಗ್ಗೆ? ಸರ್, ನಾನು ಇದನ್ನು ಕಲ್ತಿದ್ದೇ ನಾನು ಆಕಸ್ಮಿಕ. ಯಾಕಂದರೆ ನನಗೆ ಅದರಲ್ಲಿ ಇಷ್ಟನೇ ಇರಲಿಲ್ಲ. ನನಗೆ ಬ್ಲಡ್ ಅಂದರೆ ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್. ನಾನು ಆಮೇಲೆ ಅದೆಲ್ಲ ಗಲೀಜು, ಅವ್ರನ್ನ ಮುಟ್ಟಿ ನಾನು ಕ್ಲೀನ್ ಮಾಡಬೇಕಲ್ಲ, ಆ ಥರ ಒಂದು ಇದು ಇರ್ತಿತ್ತು, ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತಿತ್ತು. ನನಗದು ಬೇಡ ಅಂತ ಹೇಳಿದವಳಿಗೆ ಕಡೆಗೆ ಅದನ್ನೇ ನಾನು ಫಾಲೋ ಮಾಡುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ನಮ್ಮ ತಂದೆಯವರು ತೀರ್ಕೊಳ್ಳುವಾಗ ಅದು ಪರಂಪರಾಗತವಾಗಿ ಬಂದಿದ್ದನ್ನು ಬೇರೆಯವ್ರಿಗೆಲ್ಲ ಕಲಿಸ್ಕೊಡೋಕ್ಕಾಗ್ತಿರ್ಲಿಲ್ಲ. ಅವರು ಪರಂಪರೆಗೇ ಹೇಳ್ಕೊಡ್ತಾರೆ. ನೀವು ಕೇಳಿರ್ಬೋದು ಇದನ್ನು. ಔಷಧಿಗಳನ್ನು ಅವ್ರ ಮಕ್ಕಳು
ಅವರು ತಮ್ಮ ಮಕ್ಕಳಿಗೆ ಈ ಥರ ಹೋಗ್ತಾ ಇದ್ದಾರೆ ಹೊರತು ಪಾರಂಪರವಾಗಿ ಅದಕ್ಕೋಸ್ಕರ ಅದಕ್ಕೆ ಪಾರಂಪರ ವೈದ್ಯ ಅಂತ ಹೇಳ್ತಾರೆ. ಕೇಳಿದಲ್ಲ ವೀಕ್ಷಕರೇ, ನಮ್ಮ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ಧಾರವಾಡದ ಜಯಶ್ರೀ ಹಿರೇಮಠ ಅವರು ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಾವು ಈಗಾಗಲೇ ಒಂದು ಹಾಡನ್ನು ನಮ್ಮ ವೀಕ್ಷಕರಿಗೆ ತಮ್ಮ ಸುಮಧುರ ಕಂಠದಿಂದ ಬಿತ್ತರಿಸ್ತಾರೆ. ಮತ್ತೊಂದು ಹಾಡನ್ನು ತಾವು ಹೇಳಿದರೆ, ನನ್ನ ಈ ತುಂಗಭದ್ರಾ ನದಿ ನೋಡಿದಾಗ ನನಗೆ ನೆನಪಾಗ್ತಾ ಇರೋದು ನನ್ನ ಸಿದ್ದನಕೊಳದ ಸಿದ್ದಪ್ಪಜ್ಜನ ಮೇಲೆ ದುತ್ತರಿಗೆ ಅವರು ಬರೆದಿರುವಂತಹ ಒಂದು ಹಾಡು. ನಿತ್ಯ ಮುತ್ಯನ ಕಂಡು ಧನ್ಯರಾದೇವು ಇಂದು, ನಿತ್ಯ ಮುತ್ಯನ ಕಂಡು ಧನ್ಯರಾದೇವು ಇಂದು, ಪುಣ್ಯತಮ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ, ಸಿದ್ಧನ ಕೊಳ್ಳದಲ್ಲಿ. ಗುಪ್ತ ಗಂಗೆ ಮಾತೆ ಸಂತೃಪ್ತಿಯಿಂದ, ಗುಪ್ತ ಗಂಗೆ ಮಾತೆ ಸಂತೃಪ್ತಿಯಿಂದ, ಹರಿಯುವಳು ಹರುಷದಿಂದ, ಇವಳ ಮಹಿಮೆ ಕೇಳಬೇಕು ಅವನ ಬಾಯಿಂದ. ಮುಂದೆ ಕುಳಿತ ಜನರು ಮೌನದಿಂದ, ಮುಂದೆ ಕುಳಿತ ಜನರು ಮೌನದಿಂದ, ಸುತ್ತು ಹತ್ತು ಗಾವುದ ಪದಿಸಿ ನಿತ್ಯ ಬಂದಿಲ್ಲಿ, ಸುತ್ತು ಹತ್ತು ಗಾವುದ ಪದಿಸಿ ನಿತ್ಯ ಬಂದಿಲ್ಲಿ. ದರ್ಶನ ಪಡೆವರು ಹರುಷದಲ್ಲಿ, ದರ್ಶನ ಪಡೆವರು ಹರುಷದಲ್ಲಿ, ವನಸಿರಿಯ ಸೊಬಗಿನ ಚೆಲುವಿನಲಿ, ವನಸಿರಿಯ ಸೊಬಗಿನ ಚೆಲುವಿನಲಿ. ಪರಮಹಂಸನ ಕಂಡು ಪರಮಶಾಂತಿಯಿಂದ, ಪರಮಹಂಸನ ಕಂಡು ಪರಮಶಾಂತಿಯಿಂದ. ಮೇಡಮ್, ಭಾಳಷ್ಟು ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರಿ. ತಮ್ಮ ಮದುವೆ ಬಗ್ಗೆ ಹೇಳಿದ್ರಿ, ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಮಗ, ತಾವು ಆಗಲೇ ಹೇಳ್ಬೇಕಾರೆ ಇಷ್ಟೆಲ್ಲ ಕಾರಣಕ್ಕೆ ನಮ್ಮ ಮಕ್ಕಳು ಅಂತ ಹೇಳಿದ್ರಿ. ತಮ್ಮ ಮಗನ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ. ಮಗ ನನಗೊಂದು ಶಕ್ತಿ ಇದ್ದಂಗೆ ಸರ್. ಅದು ಹೆಂಗಂತಂದ್ರೆ, ಮೊದಲು ನನಗೆ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂಥ ಯಾವ ಒಂದು ಭೇದ ಭಾವ ಇರಲಿಲ್ಲ. ನನಗೆ ಮಗಳೇ ಹುಟ್ಟಲಿ ಮೊದಲು ಅಂತಲೇ ಅಂದ್ಕೊಂಡೆ. ದೇವ್ರ ದಯದಿಂದ ನನಗೆ ಮೊದಲೇ ಮಗಳು ಹುಟ್ಟಿದ್ಲು. ನಂತರ ಮಗ ಯಾಕೆ ಬೇಕು ಅಂದರೆ, ಮಗಳು ಕೊಟ್ಟ ಮನೆಗೆ ಹೋಗ್ಬಿಡ್ತಾಳೆ. ಆನಂತರ ನಾವು ಆ ಒಂದು ಇದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಮಗ ಇದ್ರೆ ನಮ್ಮ ಜೊತೆನೇ ಇರ್ತಾನಲ್ಲ, ಆವಾಗ ನನಗೆ ಹೌದಲ್ಲ ಗಂಡು ಮಕ್ಕಳದ್ದು ಮಹತ್ವ ಆಗ ನನಗೆ ಗೊತ್ತಾಯಿತು. ನನ್ನ ಮಗ ಹುಟ್ಟಿದ ಮೇಲೆ ಅವನು ಬೆಳೀತಾ ಅವ್ರು ನಮ್ಮ ಮನೆಯವರು ಸ್ವಲ್ಪ ಈ ಧಾರ್ಮಿಕ ಇದು ಜಾಸ್ತಿ. ಅವನು ಜಾತಕ ತೆಗೆಸಿದ್ರು. ಅವನಿಗೆ ನೀರಿನಿಂದ ಅಪಾಯ ಇತ್ತು ಅಂತ ಹೇಳಿದ್ರು. ನನಗದು ಅವ್ನು ಎಲ್ಲಿ ಬೇಕಾದರೆ ಅಲ್ಲಿ ಹೋಗೋದು, ಗಿಡದ ಮೇಲಿಂದ ಇಳಿಯೋನು, ಜಿಗಿಯೋನು, ಸಣ್ಣ 5 ವರ್ಷದ ಹುಡುಗ ಅಷ್ಟೆಲ್ಲ ಮಾಡೋನು. ಬೈಕಲ್ಲೇ ಕೂತ್ಕೊಳ್ಳೋದು, ಅದು ಮೇಲೆ ಬೀಳಿಸ್ಕೊಂಡ್ಬಿಟ್ಟಿದ್ದ ಅವ್ನು. ಸರಿ, ಇದೆಲ್ಲ ಬೇಡವೇ ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಅವನು ನೀರಿನಿಂದ ಅಪಾಯ ಇದೆಲ್ಲ ಸ್ವಿಮ್ಮಿಂಗ್ ಕಲಿಸ್ಬಿಟ್ಟಿದೆ ಸರ್. ಆನಂತರ ಅವ್ನು ನೀನು ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ಟು ಮಾಡು, ನಾನು ಬರ್ತೀನಿ ನಿನ್ನ ಜೊತೆ. ಮೆಡಿಕಲ್ ಕಿಟ್ ಯಾವಾಗಲೂ ಇರೋದು ಸರ್. ಅವ್ನು PUCನಲ್ಲಿ ಸ್ಟಂಟ್ ಮಾಡೋಕ್ಕೆ ಶುರು ಮಾಡ್ದ. ಬೈಕಲ್ಲೆಲ್ಲ ಬೈಕ್ ರೈಡರಿಂಗ್, ಅದಕ್ಕೋಸ್ಕರ ಅವ್ನು ಗಾಡಿ ಕೊಡಿಸ್ದೆ. ಅದು ಅವ್ರ ತಂದೆಗೆ ಗೊತ್ತಿಲ್ಲ. ಅದನ್ನು ಆಟ ಆಡಿ ಆಮೇಲೆ ಯಾವಾಗ 1-2 ಸಾರಿ ಬಿದ್ದನಷ್ಟೆ. ಆದರೆ ಪೂರ್ತಿ ಪರ್ಫೆಕ್ಟ್ ಅವನು. ಅವನದು ಏನೇ ಒಂದು ಇದಾದರೂ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಿದ್ದ ಸರ್. ಅವನು ಅವ್ರ ತಂದೆಗೂ ಹೇಳ್ತಿದ್ದ, ನನಗೂ ಹೇಳ್ತಿದ್ದ. ಒಟ್ಟಿನಲ್ಲಿ ಅವನೇ ದೊಡ್ಡವನಾಗ್ಬಿಟ್ಟಿದ್ದ ನಮ್ಮ ಮನೇಲಿ. ಅಷ್ಟು ಅಂದರೆ ಒಂದು ಫುಲ್ಲು ನಮ್ಮ ನಾದ್ನಿ ಹೇಳ್ತಿದ್ಲು, ಮುದೇದು ಬಂದೈತಿ ಅಂತಿದ್ಲು ರೀ ಆಕೆ. ಯಾಕೆ ಹಿಂಗಂತಾಳಿಕಿ ಅಂತಂದ್ರೆ, ನಮ್ಮ ಮನೆಯವ್ರಿಗೆ ತಿಳಿಸಿ ಹೇಳಿದ್ರು ಅವಾಗ. ಅಂದ್ರೆ ಪೂರ ಪಕ್ವವಾಗಿದ್ದಂತಹ ಒಂದು ದೊಡ್ಡ ವ್ಯಕ್ತಿ ನಿನ್ನ ಹೊಟ್ಟೆ ಹುಟ್ಟು ಬಂದಾನ ಅಂತ ಅದರ ಅರ್ಥ ಅಂತ ಹೇಳಿದ್ರು. ಆಗ ಗೊತ್ತಾಯ್ತು ನನಗೆ ಅದು ಮುದೇದು ಬಂದೈತಿ ಅಂತಂದ್ರೆ ಹಿರಿಯ ಜೀವ. ಅಷ್ಟೊಂದು ಅವನಿಗೆ ಮೆಚುರಿಟಿ ಇದೆ. ಹಾಗಾಗಿ ನನಗೆ ಮಗ ಅವನೇ ಸರ್ವಸ್ವ ಎಲ್ಲ. ನನ್ನ ತಂದೆ ಬಿಟ್ಟರೆ ನನ್ನ ಮಗನೇ ಆ ಥರ. ತಾವು ಹೇಳಿದ್ರಿ ನಿಮ್ಮ ಮಗನ ಬಗ್ಗೆ. ಈಗ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಮಗ ಈಗ ಬೆಂಗಳೂರಿನಲ್ಲಿ ಒಂದು UK ಕಂಪ್ನಿನಲ್ಲಿ ಕಸ್ಟಮ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಅವನದೊಂದು ಮಹದಾಸೆ. ಅವನು ಸುದೀಪ್ ಅವ್ರನ್ನ ನೋಡ್ತಾ ಬೆಳೆದ. ಅವ್ರ ಥರನೇ ಆ್ಯಕ್ಟಿಂಗ್, ಅವಂಗೆ ಅದೊಂದು ಪ್ಯಾಷನ್ ಸರ್. ಆ್ಯಕ್ಟಿಂಗ್ ಸಣ್ಣವನಿರುವಾಗಲಿಂದನೇ ಅವನಿಗೆ ಅದೊಂದು ಹುಚ್ಚು, ಆ್ಯಕ್ಟರ್ ಆಗಬೇಕು ಅಂಥೇಳಿ. ಹಾಗಾಗಿ ಅವನು ಬೆಂಗಳೂರಿನಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಶೂಟಿಂಗ್ನಲ್ಲೂ ಇದು ಮಾಡ್ತಾ, ಅಲ್ಲಿ ನೌಕರಿ ಮಾಡ್ತಾ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾನೆ ಸರ್.
ಈಗ ಯಾವ್ಯಾವ ಚಿತ್ರದಲ್ಲಿ ಏನಾದ್ರು ಅವರು ಅಭಿನಯ ಇದೆನಾ? ಇದೆ ಸರ್, ಸೈಡ್ ರೋಲ್ ಆಗಿದೆ. ಅವ್ನು ಹೋಗಿದ್ದು ಹೀರೋ ಆಗಬೇಕಂತ. ಆದರೆ ಅದು ಅವಕಾಶಗಳಂದರೆ ಇವಾಗ ಪ್ರೊಡ್ಯೂಸರ್ಸ್ ಏನು ಮಾಡ್ತಾ ಇದ್ದಾರೆ, ನಮ್ಮ ಹತ್ರನೇ ದುಡ್ಡು ಕೇಳ್ತಾ ಇದ್ದಾರೆ. ಹಾಗಾಗಿ ಅವ್ನಿಗೆ ಆ ಥರ ಇಷ್ಟ ಇಲ್ಲ. ಅವನು ತನ್ನ ಟ್ಯಾಲೆಂಟ್ ನೋಡಿ ಯಾರಾದರೂ ಅವಕಾಶ ಕೊಟ್ಟರೆ ಮಾಡಬೇಕನ್ನುವಂಥ ಒಂದು ಇದು ಒಂದು ವ್ಯಕ್ತಿತ್ವ. ಪ್ರಸ್ತುತ ವ್ಯಾವಹಾರಿಕ ಜೀವನದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಸಿಗೋದು ಬಹಳಷ್ಟು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಅದೃಷ್ಟವಶ ಸಿಕ್ತಂದ್ರೆ ಉತ್ತಮವಾದಂಥ ಕಲಾ. ಹಾಂ ಸರ್, ಅವ್ನು ತುಂಬ ಅವ್ನು ತುಂಬ ಈಗ ಒಂದು 400ಕ್ಕಿಂತ ಹೆಚ್ಚು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಹಾಕಿದ್ದಾನೆ. ನೋಡ್ಬೋದು, ರೆಬಲ್ ರುದ್ರ ಅಂತ ಹೇಳಿ ಟೈಪ್ ಮಾಡಿದಾಗ ಅವನದೆಲ್ಲ ರೀಲ್ಸ್ ಕಾಣಿಸುತ್ತೆ. ಅವ್ನು ಎಷ್ಟು ಮೆಚ್ಯೂರ್ ಆಗಿ ಆ್ಯಕ್ಟಿಂಗ್ ಮಾಡ್ತಾನಂತ ಹೇಳಿ ಅದನ್ನ ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ. ವೃತ್ತಿ ಜೊತೆಗೆ ಈ ಕಲೆನ ಅಳವಡಿಸಿಕೊಂಡಿದ್ದಾರೆ. ಕಲೆ ಜೊತೆಗೆ ವೃತ್ತಿ ಆಯ್ತು, ಕಲೆ ಜೊತೆಗೆ ವೃತ್ತಿ ಆಯ್ತು. ಈಗ ನಮ್ಮ ನಕ್ಷತ್ರ ವಾಹಿನಿ ಜೊತೆಗೆ ಏನು ಮಾತಾಡ್ತಿದ್ವಲ್ಲ, ನಕ್ಷತ್ರ ಟಾಪ್ 10 ಅಂತೇಳಿ ಭಾಳ ಚಿಕ್ಕದಾದ ಪ್ರಶ್ನೆಗಳು, ತಾವು ಕೆಲವೇ ಕ್ಷಣಗಳಲ್ಲಿ ಆ ಉತ್ತರಗಳನ್ನು ನೀಡಬೇಕಾಗುತ್ತೆ. ನಿಮ್ಮ ನೆಚ್ಚಿನ ತಿಂಡಿ ಯಾವುದು? ಚುರುಮರಿ ಅಂತ ಹೇಳ್ತಾರೆ ಸರ್, ಸೂಸ್ಲಾ ಅಂತ ಹೇಳ್ತೀವಿ. ಆದರೆ ಅದು ಎಲ್ಲರಿಗೂ ಗೊತ್ತಾಗಲ್ಲ. ಮಂಡಕ್ಕಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಾರೆ, ಹಾಗಾಗಿ ಮಂಡಕ್ಕಿ. ಪಾನೀಯ ಯಾವುದು? ಎಳೆನೀರು. ನಿಮ್ಮ ನೆಚ್ಚಿನ ನಟ? ಡಾಕ್ಟರ್ ರಾಜ್ಕುಮಾರ್. ಹಾಗೆಯೇ ಮರೆಯಲಾರದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ? ನನ್ನ ಹಸ್ಬೆಂಡ್. ಹೌದು. ಮತ್ತು ಯಾರಾದರೂ? ಮಕ್ಕಳೇ. ನಿಮ್ಮ ಪ್ರಕಾರ ಕನ್ನಡ ಅಂದರೆ? ತಾಯಿ. ಧಾರವಾಡ ಅಂದರೆ? ಪೇಡೆ. ನೆಚ್ಚಿನ ಸ್ಥಳ? ಸಿದ್ದನಕೊಳ್ಳ. ಏನು ವಿಶೇಷ ಇದೆ ಕೊಳ್ಳ ಅಂತಿದೆಯಲ್ಲ? ಕೊಳ್ಳ ಅದು ಹೇಳಿದ ಪ್ರಕಾರನೇ ಅಲ್ಲಿ ಒಂದು ಬೆಟ್ಟದಿಂದ ನೀರು ಹರಿದು ಬರ್ತದೆ. ಒಂದು ಸಣ್ಣದಾದಂತಹ ಒಂದು ಪಾಂಡ್ ಅದು, ಅದರಲ್ಲಿ ನೀರು ಸತತವಾಗಿ 12 ತಿಂಗಳು ಅದು ನೀರು ಬರ್ತಾ ಇರ್ತದೆ. ಅದು ಎಲ್ಲಿಂದ ಬರ್ತದೆ ಅಂಥೇಳಿ ತುಂಬ ಜನ ವಿಜ್ಞಾನಿಗಳೆಲ್ಲ ಪರೀಕ್ಷೆ ಮಾಡೋಕ್ಕೆ ಹೋದರು, ಅದರ ಮೂಲ ಸಿಗಲಿಲ್ಲ. ಗುಪ್ತಗಂಗಾ ಮಾತೆ ಅಂತ ಹೇಳಿ ಹೆಸರದು. ಮರೆಯಲಾರದ ಸಿಹಿ ಕ್ಷಣ? ಮಗಳು ಹುಟ್ಟಿದ್ದು. ಹಾಗೆಯೇ ಸಾಹಿತ್ಯ ಅಂದರೆ? ಸಾಹಿತ್ಯ ಅಂದರೆ ಕನ್ನಡ, ಮಾತೃಭಾಷೆ, ತಾಯಿ. ಮೊಬೈಲ್? ಅನಿವಾರ್ಯ. ಆಯುರ್ವೇದ, ಸಂಜೀವಿನಿ. ಭಾಳ ವಿಶೇಷ ಮಾಹಿತಿಗಳು ನೀಡೋ ಜೊತೆಗೆ ಕೆಲವೊಂದು ಸಣ್ಣ ವಿಷಯಗಳು ಅಂದರೆ ಖುಷಿಯಾದ ವಿಷಯಗಳು ನಮ್ಮ ಹತ್ರ ಹಂಚಿಕೊಡ್ರಿ. ತುಂಬ ಧನ್ಯವಾದಗಳು. ನಾವು ನಿಮ್ಮನ್ನು ಕೇಳ್ತಿರುವಂಥದ್ದು ಇಷ್ಟೆಲ್ಲ ಸಾಧನೆಗೆ, ನಿಮ್ಮೆಲ್ಲ ಸಾಧನೆಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು. ಯಾಕಂದರೆ ಪ್ರಸ್ತುತ ದಿನದಲ್ಲಿ ಸರ್ಕಾರ ಪ್ರಶಸ್ತಿ ಕೊಡ್ತಿಲ್ಲ ಗೊತ್ತಿಲ್ಲ, ಅನೇಕ ಸಂಘ ಸಂಸ್ಥೆಗಳು ಇಂಥ ಕಲಾವಿದರನ್ನು ಪ್ರೋತ್ಸಾಹ ಕೊಡ್ತವೆ. ಆ ಹಿನ್ನೆಲೆಯಲ್ಲಿ ತಮಗೆ ಪ್ರಶಸ್ತಿ ಬಂದಿರುವಂಥದ್ದನ್ನು ತಾವು ತಿಳಿಸ್ಬೇಕಂತ. ಈ ಒಂದು ವಿಷಯ ಹೇಳಬೇಕಂದ್ರೆ ನನಗೆ ತುಂಬ ಒಂದು ಹೆಮ್ಮೆ ಅನಿಸುತ್ತೆ ಸರ್. ಅಂದರೆ ಎಲೆಮರೆ ಕಾಯಂತೆ ಇರುವಂತಹ ನಮ್ಮಂಥವ್ರನ್ನು ಕೂಡ ಆನ್ಲೈನಲ್ಲಿ ನಾವು ಸಾಹಿತ್ಯ ಬಳಗದಲ್ಲಿ ಸೇರಿಕೊಂಡ್ವಿ. ಸುಮಾರು 60 ಬಳಗದಲ್ಲಿ ನಾನು ಕಾವ್ಯ, ಗದ್ಯ, ಪದ್ಯ ಈ ಥರ ನಾನು ಬರಿತಾ ಹೋದೆ. ಅದಕ್ಕದು ಬೆಲೆ ಸಿಕ್ತು, ಅಥವಾ ಅದಕ್ಕೊಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಒಂದು ಭಾವನೆಗಳನ್ನು ಏನು ಹೇಳ್ಕೊಳಕ್ಕಾಗೋದಿಲ್ಲಲ್ಲ, ಅದನ್ನು ನಾವು ನಮ್ಮ ಲೇಖಿಯ ಮೂಲಕ ಅದನ್ನು ನಿಜವಾದಂತಹ ವಿಷಯವನ್ನು ನಾನು ಬರಿತಾ ಹೋದೆ. ಅದು ಜನರಿಗೆ ಮನ ಮುಟ್ಟುವಂತಾಯಿತು. ಯಾವುದೇ ಕೆಲವೊಬ್ಬರು ಟಾಪಿಕ್ ಕೊಡ್ತಾರೆ, ಇಲ್ಲ ನೀವು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬರೀರಿ, ಹೀಗೆ ಕೊಡದೇ ಇರೋದು ಅವ್ರು ನಿಮಗೆ ತಿಳಿದಿದ್ದನ್ನು ನೀವು ಬರೀರಿ ಅಂಥೇಳಿ. ಈ ಥರ ನಾನು ಬಾಂಬೆಯಿಂದ ಬೆಂಗಳೂರುವರೆಗೂ ಕೂಡ ನನಗೆ ಕರೆದು ನನ್ನ ಒಂದು ಅವ್ರಿಗೆ, ನಾನು ಅನ್ಕೋತೀನಿ ನಾನು ಯಾವುದೋ ಒಂದು ಮೂಲೆಯಲ್ಲಿದ್ದವಳು ಅಂಥೇಳಿ, ಅವ್ರಿಗೆ ಏನು ಅನ್ನಿಸ್ತು, ಇಲ್ಲ ಇದು ಚಲೋ ಅಂತ ಅನಿಸಿರಬೇಕು. ಹಾಗಾಗಿ ನನ್ನ ಕರೆದು ಸನ್ಮಾನ ಮಾಡಿ ಇತ್ತೀಚೆಗೆ ಹೋದ ತಿಂಗಳನ್ನೇ ದಾವಣಗೆರೆಯಲ್ಲಿ ಕೂಡ ನನಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅದನ್ನು ನೀವು ನೋಡ್ಬೋದು ಮುಂದೆ. ನೀವು 100 ಪ್ರಶಸ್ತಿಗಳನ್ನು ತಾವು ತೆಗೆದುಕೊಂಡಿರಿ. ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಯಾವಾದರೂ ಇದ್ದಾವೆ? ಸರ್, ನನಗೆ ಸಿಕ್ಕಿರೋ ಪ್ರಶಸ್ತಿಗಳೆಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ. ಹಾಗೆ ತಾವು ಉತ್ತಮ ನಿರೂಪಕಿನೂ ಕೂಡ. ಹೌದಾ? ಎಲ್ಲ 100 ಪ್ರಶಸ್ತಿಗಳು. ವೀಕ್ಷಕರೇ, ಈಗ ತೆರೆಯ ಮೇಲೆ ಅವರ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು ಬರ್ತದೋ ತಾವೇ ವೀಕ್ಷಣೆ ಮಾಡಿ. ಈ ಪ್ರಶಸ್ತಿ ಪುರಸ್ಕಾರಗಳನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ನಿಮಗಾಗುವಂಥ ಭಾವನೆಗಳೇನು? ಒಂದು ಸಾರ್ಥಕ ಭಾವನೆ ಸಿಗ್ತದೆ ಸರ್. ನಮಗೇನು ಅನಿಸ್ತದೆ, ನಮಗೇನು ಏನಾಗೋದಿಲ್ಲ ಅಂತ ಇರುವಾಗ ಅದಕ್ಕೊಂದು ಬೆಲೆ ಕೊಟ್ಟು, ಅದಕ್ಕೊಂದು ಅವಕಾಶ ಕೊಟ್ಟು ನಮಗೊಂದು ವೇದಿಕೆ ಕೊಡ್ತಾರಲ್ಲ, ಅದು ತುಂಬ ಹೆಮ್ಮೆಯ ವಿಷಯ. ಅಡುಗೆ ಮನೆಗೆ ಸೀಮಿತವಾಗಿದ್ದಂಥ ಹೆಣ್ಮಕ್ಕಳನ್ನು ಅವರು ಗುರುತಿಸಿ ಅವರ ಒಂದು ಮುಖ್ಯವಾಹಿನಿಗೆ ತರುವಂಥದ್ದಿದೆಯಲ್ಲ, ದೊಡ್ಡ ಕೆಲಸ. ತಾವು ಸಾಹಿತ್ಯದ ಬಗ್ಗೆ ಹೇಳಿದರೆ, ಬರವಣಿಗೆ ಬಗ್ಗೆ ಎಷ್ಟು ಕೃತಿಗಳು ತಮ್ಮಿಂದ ನಮ್ಮ ಕನ್ನಡ ಭುವನೇಶ್ವರಿ ಲೋಕಾರ್ಪಣೆ ಆಗಿದೆ? ಸರ್, ಈಗ 300 ಕೃತಿಗಳ ಬರೆದಿದ್ದೀನಿ. ಮತ್ತು ಕವನ ಸಂಕಲನಗಳು ಒಂದು 50 ಹಿಂಗೆ ಇದಾಗಿದ್ದಾವೆ ಸರ್. ಈ ಹೆಚ್ಚಾಗಿ ಕವನ ಸಂಕಲನ ಜಾಸ್ತಿ ಬರ್ತಿದ್ರೆ, ಈಗ ನೀವು ಮಹಿಳಾ ಲೇಖಕಿಯಾಗಿ ಮಹಿಳೆಯರ ತುಮುಲತೆಗಳನ್ನು, ಭಾವನೆಗಳನ್ನು ಅರ್ಥಿಕೊಂಡು ಕೆಲವೊಂದು ಉತ್ತಮವಾದಂಥ ಕೃತಿಗಳು ತಾವು ತರಬಹುದಲ್ಲ?
ಆ ನಿಟ್ಟಿನಲ್ಲಿ ಏನೋ ಪ್ರಯತ್ನ ಇದೆಯಾ? ಹೌದು ಸರ್, ಇದೆ. ಅಂದರೆ ಹೆಣ್ಣು ಮಕ್ಕಳ ಬಗ್ಗೆನೇ ನಾನು ಕೆಲವೊಂದು ಕೃತಿಗಳನ್ನು ಬರೆದಿದ್ದೀನಿ. ಕತೆಗಳು, ಪುಟ್ಟ ಕತೆಗಳು ಈ ಥರ ಎಲ್ಲ ಬರೆದಿದ್ದೀನಿ. ಅವರು ಏನನ್ನು ಅವ್ರು ಫೀಲ್ ಮಾಡ್ತಾರೆ, ಅವ್ರು ಅನುಭವಿಸ್ತಿರ್ತಾರಲ್ಲ ಅದನ್ನು ಅವರು ಹೇಳ್ಕೊಂಡಾಗ ನಾನು ಅದನ್ನು ನನ್ನ ಒಂದು ಅಕ್ಷರಗಳ ಮೂಲಕ ಅದನ್ನು ನಾನು ಜನರಿಗೆ ತಲುಪಿಸಿದ್ದೀನಿ ಸರ್. ಕೇವಲ 25-26 ವರ್ಷ ಬದುಕಿರುವಂಥ ಕೊಡಗಿನ ಗೌರಮ್ಮನವರು ಕಂಬನಿ, ಕೊಡಗು ಇನ್ನಿತರ 2-3 ಸಂಕಲನ ಮೂಲಕ ನಾಡಿನಾದ್ಯಂತ ಹೆಸರಾದರು. HG ರಾಧಾದೇವಿ ಇರ್ಬೋದು, ಸುನಂದಮ್ಮ ಇರ್ಬೋದು. ಆ ರೀತಿಯಲ್ಲಿ ಅನೇಕ ಸಾಹಿತಿಗಳು, ಅದು ಮಹಿಳಾ ಸಾಹಿತಿಗಳಲ್ಲಿ ನೀವು ಯಾರನ್ನು ಹೆಚ್ಚಾಗಿ, ಈಗ ಸಾಹಿತ್ಯಿಕ ಅಂತ ಹೇಳಿದಾಗ ಕಾದಂಬರಿ ಇರ್ಬೋದು, ಕವನ ಇರ್ಬೋದು, ಸೃಜನಶೀಲ ಬರವಣಿಗೆ ಇರ್ಬೋದು, ಯಾವ ಲೇಖಕಿಯನ್ನು ಭಾಳಷ್ಟು ನೀವು ಅಳವಡಿಸ್ಕೊಂಡಿರಿ ತಮ್ಮ? ತ್ರಿವೇಣಿ ಅವರು ಸರ್. ತ್ರಿವೇಣಿ ಅವರು. ಅವರ ಯಾವ ಕಾದಂಬರಿಗಳು ನಿಮ್ಗೆ ಸರ್? ಅವರು ಎಷ್ಟು ಬರೆದಿದ್ದಾರೆ ಅಷ್ಟು ಕಾದಂಬರಿಗಳನ್ನ ನಾನು ಓದಿದ್ದೀನಿ. ನಂತರ SL ಭೈರಪ್ಪನವರು ಅವರೇನು ಒಂದು ಇದನ್ನು ಸಸ್ಪೆನ್ಸ್ ಕಾದಂಬರಿಗಳನ್ನ ಬರೀತಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಗ್ತೈತಿ. ಯಾವುದೋ ಒಬ್ಬ ವ್ಯಕ್ತಿ ಮೇಲಕ್ಕೆ ಬೆಳಿಬೇಕಂತಂದರೆ ಅನೇಕ ಜನರ ಕೈ ಇರುತ್ತೆ, ಬೆನ್ನೆಲುಬು ಇರುತ್ತೆ, ಸಪೋರ್ಟಿಂಗ್ ಇರ್ತೈತಿ. ಇಲ್ಲಿವರೆಗೆ ನೀವೇನು ಬೆಳ್ಕೊಂಬಂದಿರಲ್ಲ, ಯಾರಿಗೆ ನೀವು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನ್ನ ಈ ಒಂದು ಸಾಹಿತ್ಯ ಕ್ಷೇತ್ರದ ಒಂದು ಕೊಡುಗೆ ಏನಂತಂದರೆ, ಇದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಂಥವರು ಮೊದಲನೇದಾಗಿ ನನ್ನ ಮಗನ ಅಂತ ಹೇಳಬೇಕು. ನೀವು ಮಾಡ್ತೀರಿ, ಬರೀರಿ, ನೀವು ಒಬ್ಬರೇ ಅಂತ ಅಂದ್ಕೊಂಡು ಬಿಡಬೇಡ್ರಿ ನೀವೇನು ಅಂಥೇಳಿ ಅವನು ಒಂದು, ಮತ್ತು ನನ್ನ ಸಣ್ಣ ತಮ್ಮ ಒಬ್ಬನು ಸಿದ್ಧಲಿಂಗನ್ ಸ್ವಾಮಿ ಅಂತ ಹೇಳಿ, ಹಾಂ, ಅವರಿಬ್ಬರದು ಸಪೋರ್ಟ್ ತುಂಬ ಇದೆ ಸರ್. ಈ ಸಂದರ್ಭದಲ್ಲಿ ಮತ್ತೆ ಯಾರು ನೆನೆಸ್ಬೇಕು ಅನಿಸುತ್ತೆ ನಿಮಗೆ? ನನ್ನ ಹಸ್ಬೆಂಡೇ ನೆನೆಸ್ಬೇಕು. ನಿಮ್ಮ ಮೇಲೆ ಬರಲಿಕ್ಕೆ ಅನೇಕ ಜನರ ಕಾರಣ ಅಂತ ಹೇಳಿ ಸ್ಮರಿಸ್ಕೊಂಡ್ರೆ, ನಿಮ್ಮ ಸಂಬಂಧಗಳನ್ನು ಹೊರತುಪಡಿಸಿ ಮತ್ತೆ ಯಾರನ್ನು ಸ್ಮರಿಸ್ತಾ ಇದ್ದೀರಾ? ನಾನು ನನ್ನ ಸಾಹಿತ್ಯ ಬಳಗದಲ್ಲಿ ಸುಮಾರು 30 ಸಾಹಿತ್ಯ ಬಳಗದಲ್ಲಿ ಯಾರ್ಯಾರು ನಮಗೆ ಅವಕಾಶಗಳನ್ನ ಕೊಡ್ತಾ ಹೋಗಿದ್ದಾರೋ, ಉದಾಹರಣೆಗೆ ಈಗ ಹೊಸದಾಗಿ ಅರಳು ಮಲ್ಲಿಗೆ ಅಂತ ಹೇಳಿಬಿಟ್ಟು ನಮ್ಮ ಕಾರ್ತಿಕ್ ಆಚಾರ್ಯ ಅವರು ಸಂಚಾಲಕರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೊಟ್ರಯ್ಯ ಅಜಯನವರು ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಈ ಥರನೇ ಎಲ್ಲ ಒಂದು ಸಾಹಿತ್ಯ ಕ್ಷೇತ್ರದವರು ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಂದೆ ಬರೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಇಷ್ಟೆಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಈ ಒಂದು ಸಂದರ್ಶನ ಈ ತುಂಗಭದ್ರಾ ನದಿಯ ತೀರದಲ್ಲಿ ಸಾಹಿತ್ಯಿಕ ಬದುಕಿನ ಮೌಲ್ಯಗಳನ್ನು ಹಂಚ್ಕೊಳ್ಳಿಕ್ಕೆ ಭಾಳ ಉತ್ತಮವಾದಂಥ ಒಂದು ವೇದಿಕೆ ತಮಗೆ ಸಿಕ್ತು. ನಮ್ಮ ಹರಿಹರದ ನಕ್ಷತ್ರ TV ಈಗೇನು ಸಂದರ್ಶನ ಮಾಡ್ತಾಯಿದ್ರೆ ತಾವೇನು ಹೇಳಿಕೆ ಇಷ್ಟಪಡ್ತಾರೆ? ಸರ್, ಅದು ಹೆಸರಿಗೆ ತಕ್ಕಂತೆ ನಕ್ಷತ್ರನೇ ಸರಿ ಅದು. ಯಾಕಂದರೆ ಅವರು ಹುಡುಕೋದೇ ನಕ್ಷತ್ರಗಳನ್ನು, ಕೈಗೆ ಅಂದರೆ ಸಿಗದೇ ಇರೋದು ನಕ್ಷತ್ರ. ಹಾಗಾಗಿ ನನಗೆ ಅವರು ನಕ್ಷತ್ರ ವಾಹಿನಿ TV ಚಾನಲ್ ಅವ್ರಿಗೆ ನನ್ನ ಕೃತಜ್ಞತೆಗಳು. ನನಗೆ ಈ ಒಂದು ಅವಕಾಶ ಕೊಟ್ಟು ನನ್ನನ್ನು ನೀವು ಈಗ ಪರಿಚಯ ಮಾಡಿಸ್ತಾ ಇದ್ದೀರಿ, ಅದಕ್ಕೂ ನಿಮಗೆ ಧನ್ಯವಾದಗಳು ಸರ್. ಕೇಳಿದರೆ ವೀಕ್ಷಕರೇ, ನಮ್ಮ ಅತಿಥಿ ಕಾರ್ಯಕ್ರಮದಲ್ಲಿ ಜಯಶ್ರೀ ಹಿರೇಮಠ ತಮ್ಮ ಮನರದ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇದು ಇಲ್ಲಿಗೆ ಮುಗಿಯೋದಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಣ. ಮತ್ತು ಮುಂದಿನ ನಮ್ಮ ಅತಿಥಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಿಮಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಕ್ಷತ್ರ TV ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.